ಬ್ರೋ, ನಿನ್ನೆ ನನ್ನ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಒಂದು ಕಾಲೇ ಕಟ್ಟು. ಎಷ್ಟು ಟಫ್ ಅಲ್ಲ ಈಗ ಅವ್ನ ಲೈಫು. ಹಾಸ್ಪಿಟಲ್ ಬಿಲ್ ಏನೋ ಕ್ಲೈಮ್ ಆಯ್ತು ಇನ್ಶೂರೆನ್ಸ್ ಅಲ್ಲಿ. ಬಟ್ ಮುಂದೆ ಹ್ಮ್ ಪಾಪ ಅಲ್ಲ. ಡೈಲಿ ಅವ್ನ ಕೆಲಸ ಅವ್ನಿಗೆ ಮಾಡ್ಕೊಳೋದಕ್ಕಾಗಲ್ಲ. ಇವಾಗ ಜಾಬಿಗೆ ಬೇರೆ ಹೋಗೋಕ್ಕಾಗಲ್ಲ. ಸಖತ್ ಕಷ್ಟ ಆಗುತ್ತೆ. ಬಟ್ ಜೈ, ಅವ್ನ ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ ಆಯ್ತು ಅಂತ ಹೇಳಿದೆ ಅಲ್ವಾ? ಅದರಲ್ಲಿ ಪರ್ಸನಲ್ ಆಕ್ಸಿಡೆಂಟ್ ಕವರ್ ಏನಾದರೂ ಆ್ಯಡ್ ಆನ್ ಆಗಿತ್ತಾ? ರೈಡರಾ? ಏನೇನಂದ್ರೆ ನಿನ್ನ ಫ್ರೆಂಡಿಗೆ ಹೀಗೆ ಆಗಬಾರ್ದಾಗಿತ್ತು, ಆದರೆ ಆಗೋಗ್ಬಿಟ್ಟಿದೆ. ಆದರೆ ಏನಂತಂದರೆ, ಪ್ರತಿಯೊಬ್ಬರು ಟ್ರಾವೆಲ್ ಮಾಡೋವಂಥವ್ರು, ಜಾಬಿಗೆ ಓಡಾಡೋವಂಥವ್ರು ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ಅಭಿ, ನಾನು ಡೈಲಿ ಟ್ರಾವೆಲ್ ಮಾಡೋನೆ, ಅದೇನು ಅಂತ ನನಗೂ ಹೇಳು. ಪರ್ಸನಲ್ ಆಕ್ಸಿಡೆಂಟ್ ರೈಡರ್ ಅಂತ ಅನ್ನೋದು ಒಂದು ಆ್ಯಡ್ ಆನ್ ರೈಡರ್. ಇದು ಎಕ್ಸಿಸ್ಟಿಂಗ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಇದು ಒಂದು ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಬರುತ್ತೆ ನಾರ್ಮಲ್ ಪ್ರೀಮಿಯಂಗಿಂತ. ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಆದರೆ ಕಂಪನಿ ಒಂದು ಲಂಸಮ್ ಅಮೌಂಟನ್ನು ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡುತ್ತೆ. ಆ್ಯಂಡ್ ಲಾಂಗ್ ಟೈಮ್ ರಿಕವರಿನಲ್ಲಿ ವೀಕ್ಲಿ ಪೇ ಮಾಡ್ತಾ ಹೋಗುತ್ತೆ, ಬೇಸ್ಡ್ ಆನ್ ಸಮ್ ಇನ್ಶೂರ್ಡ್. ನನ್ನ ಫ್ರೆಂಡ್ ಇನ್ಶೂರೆನ್ಸಲ್ಲೂ ಈ ರೈಡರ್ ಏನಾದರೂ ಆ್ಯಡ್ ಆಗಿದ್ದಿದ್ರೆ ಅವನಿಗೂ ಕರೆಕ್ಟಾಗಿ ಹೆಲ್ಪ್ ಆಗಿರ್ತಿತ್ತಲ್ವ ಫೈನಾನ್ಷಿಯಲಿ. ಎಸ್ ಜೈ, ಯುವರ್ ರೈಟ್. ಅವನಿಗೂ ಇದ್ರ ಬಗ್ಗೆ ಗೊತ್ತಿದ್ದಿದ್ರೆ ಮೋಸ್ಟ್ಲಿ ಅವನು ಇದನ್ನ ಆ್ಯಡ್ ಮಾಡ್ಕೊಂಡಿರ್ತಿದ್ದ ಅನ್ಸುತ್ತೆ. ಎಸ್ ಬ್ರೋ, ಮೋಸ್ಟ್ ಪೀಪಲ್ ಡೋಂಟ್ ಹ್ಯಾವ್ ಇಟ್ ಬಿಕಾಸ್ ಯಾರು ಅವರಿಗೆ ಇದ್ರ ಬಗ್ಗೆ ಹೇಳೇ ಇರೋದಿಲ್ಲ. ಗಾಯ್ಸ್, ನನ್ನ ಫ್ರೆಂಡ್ ಮಾಡಿರೋ ಈ ತಪ್ಪನ್ನ ನೀವು ಮಾಡಕ್ಕೆ ಹೋಗ್ಬೇಡಿ. ಚೆಕ್ ಯುವರ್ ಹೆಲ್ತ್ ಇನ್ಶೂರೆನ್ಸ್ ರೈಟ್ ನಾವು. ಆ್ಯಡ್ ದಿಸ್ ಬಿಫೋರ್ ಇಟ್ಸ್ ಟೂ ಲೇಟ್.